ಸೊ 2026 ಎಲ್ಲರೂ ಒಳ್ಳೆ ಮಾತಾಡೋಣ ಅಂತೇಳಿ ರೆಸೊಲ್ಯೂಷನ್ ಅಂದರೆ ನೆನೆ ಕಿಚ್ಚನ ಪಂಚಾಯತಿದಲ್ಲೂ ಅದೇ ಹೇಳಿದ್ದು. ಇಫ್ ದ ಪಾಸ್ಟ್ ಅಂದರೆ 2025 ಏನೇ ಇರ್ಬೋದು, ಅದನ್ನು ಬಿಟ್ಟು 2026 ಎಲ್ಲರೂ ಒಳ್ಳೆಯದ್ರ ಬಗ್ಗೆ ಫೋಕಸ್ ಮಾಡೋಣ ಅಂತಂತೇಳಿ ಹೇಳಿದ್ದು. ಅದು ಆ ಪಾಯಿಂಟ್ ನಮಗೆ ಭಾಳ ಇಷ್ಟ ಆಯಿತು. 2024 ಎಲ್ಲರೂ ಫೈನಾನ್ಷಿಯಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಒಂದು ಫೇಸ್ ಮಾಡಿದ್ರು. ಅದು ಬಿಟ್ಟರೆ 2025 ಎಮೋಷ್ನಲ್ ಟ್ರಾಮಾ ಲೈಕ್ ಪರ್ಸನಲ್ ರಿಲೇಷನ್ಶಿಪ್ಸ್ ಅದು ಇದು ಎಲ್ಲರಿಗೂ ಭಾಳ ಪ್ರಾಬ್ಲಮ್ ಅಂತಂತೇಳಿ ಯಾರು. ಸೊ ಹಿಂಗಿದ್ದಾಗ 1 ಸ್ಟಾರ್ಟ್ ಮಾಡ್ಬೇಕಂದಾಗ ಏನನ್ನ ಅದ್ರ ಹಿಂದಿರೋ ನಂಬರ್ 0ಗೆ ವ್ಯಾಲ್ಯೂ ಇಲ್ಲ. ಸೊ ಹಿಂದಾಗೋಗಿದ್ದೆಲ್ಲ 0ಗೆ ಸಮ ಅಂತ ತಿಳ್ಕೊಂಡು ಈಗ 1 ಸ್ಟಾರ್ಟ್ ಮಾಡ್ಬೇಕಂದ್ರೆ 1 ಅಂದರೆ ಪಾಸಿಟಿವ್ ನಂಬರ್ 1 ಸ್ಥಾನ ಏನೋ ಎಲ್ಲರೂ ಅವರ ಡೆಫಿನೇಷನಲ್ಲಿ ಹೇಳ್ತಿರ್ತಾರೆ. ಆ ಥರ ನಾವು ಸ್ಟಾರ್ಟ್ ಮಾಡ್ಬೇಕು ಪ್ರತಿಯೊಬ್ಬರು ಅಂತಂತ ನನಗೆ ನೆನ್ನೆ ಅವ್ರ ಪಂಚಾಯತಿ ಹೇಳಾದ್ಮೇಲಿಂದ ನಾವೇನಾದರೂ ಒಂದು ಹೇಳ್ಬೇಕು ಮೆಸೇಜ್ ಅಂತಂದಾಗ ಇದು ನನಗೆ ಅನಿಸಿದ್ದು. ಕೆಟ್ಟದೊಳ್ಳೆ ಎರಡೂ ತೋರಿಸ್ಬೇಕು, ಬರೀ ಚೆನ್ನಾಗಿರೋದಷ್ಟೇ ತೋರ್ಸಂಗಿದ್ರೆ ವ್ಲಾಗ್ ಯಾವಾಗ ಮಾಡ್ತಿದ್ದೀವಿ ಅಂತಗಳು ಹೇಳಿದ್ವಿ ನಾವು. ಅದಕ್ಕೆ ಒಂದು ಲೇಡೀಸ್ ಲೈಫಲ್ಲಿ ಎರಡು ಎಲ್ಲನೂ ಮಿಕ್ಸ್ ಆಗಿರ್ತತೆ ಅಂತೇಳಿ ನಾವು ಅದನ್ನು ಬ್ಯಾಲೆನ್ಸ್ ಆಗಿ ತೋರಿಸ್ತಿದ್ದೇವೆ ಅಷ್ಟೇ. ಒಬ್ರಿಗೆ ಅನ್ಬೇಕು ಅನ್ನೋ ಉದ್ದೇಶದಾಗೇನಲ್ಲ, ನಮ್ಮ ವ್ಲಾಗ್ಸ್ ನೋಡ್ತಿದ್ದೆ ಅಷ್ಟೇ. ಹೊಸ ಕೇಳಂದ್ರೆ ಇವತ್ತು ಹಾಕ್ತಿದ್ದೇವೆ ನಾವು 4ನೇ ದಿನಕ್ಕೆ. ಅದು ಒಂದೇ ಉಳ್ದಿತ್ತು, ಇದು ಹೋಗ್ತಿದ್ದೇನೆ ಅವತ್ತು ಕನ್ನಡ ಇದ್ದಿದ್ದು ಹಾಕ್ತೀನಿ ಅಂದ್ರೆ ಬ್ಯಾಡ ಬ್ಯಾಡ ಅನ್ಕಂತ. ಅಪ್ಪ ನಿಂಗೆ ಕೊಡೋದು ಏನು ಮಾಡೋದು ಕತ್ತೆ ಅಂತಂದ ಬಿಡ. ಹಂಗೆ ಮನುಷ್ಯರೇ ನಾಯಿಗಳು ಬರ್ತದ ಬರಲ್ಲ ಅನಿಸ್ತದ ಮನುಷ್ಯರೇ ನಾಯಿ. ನಮ್ಗೆ ಆಗಿತ್ತು ಅದು ಇಷ್ಟೊಂದು ಆಗಿಲ್ಲ, ಇವ್ರಿಗೆ ಜಾಸ್ತಿ ಕೋಲ್ಡ್ ಆಗ್ಯದಂತ. ಇವರ ಸುಮ್ಸನೆ ಕೆಮ್ತಿದ್ದಾರೆ ಯಾಕೆ ನಮ್ಗೆ ಚಳಿ ಚಳಿ ಆಗ್ತೈತಂತಾರೆ. ಕ್ಲೈಮೇಟ್ ಚೇಂಜ್ ಆಗಿದ್ದಕ್ಕೆ ಹಿಂಗೆಲ್ಲ ಆಗ್ತೈತಿ. ಇವಾಗ ಇವತ್ತು ಹೋಗಿ ನಾವು ನಾಳೆ ಹೋಗ್ತೀವಿ, ಪಾರ್ಕಿಗೆ ಹೋಗ್ಲಿಲ್ಲ ಇವತ್ತು. ಇವತ್ತು ಸಂಕಷ್ಟ ಚತುರ್ಥಿ, ಅದು ಟ್ಯೂಸ್ಡೇ ಅಂತ ಅಂದ್ಕೊಳ್ಳೆ ಉಪವಾಸ ಮಾಡಲೇಬೇಕು. ಹೋದ ಸಲ ನಮ್ದು ಒಂದು ವ್ಲಾಗ್ದಾಗ ನಾವು ತೋರಿಸಿದ್ವಿ, ಅದೇ ಟೈಮ್ ಮತ್ತೆ ಈಗ ಬಂದಂಗೆ ಆಯ್ತು. ವಾಪಸ್ ಕವರ್ ಮಾಡ್ತಿದ್ದೀವಿ ಕಂಟೆಂಟ್. ನಮ್ಮ ಅದರ ಇದು ಸಾಬುದಾನಿ ಮಾಡಿ ಪೂಜೆ ಮಾಡೋರು, ಯಾಕಂದ್ರೆ ನನಗೆ ಹೇಳಿದ್ರು ಅವರು. ಬಟ್ ಅದಕ್ಕೆ ನಾನು ಬೇರೆ ಬೇರೆ ಕ್ಲೀನಿಂಗ್ ಅದು ನಾನು ಸ್ನಾನ ಮಾಡಿ ಬಟ್ಟೆ ಗಿಟ್ಟೆಲ್ಲ ಇದು ಮಾಡೋಷ್ಟ್ರಲ್ಲಿ ಇಷ್ಟ ಆಯಿತು. ಅಷ್ಟ್ರಾಗ ಅವ್ರು ಪೂಜೆ ಮಾಡಿ ಸಾಬುದಾನಿ ಮಾಡಿ ಮೇಲೆ ಹೋಗಿದ್ದಾರೆ. ಪೂಜೆ ಸಿಂಪಲ್ ಅಷ್ಟೇ ಮಾಡೀವಿ. ಇಲ್ಲಿ ನೋಡ್ರಿ ಇವ್ರು ಸಾಬುದಾನಿ ಮಾಡೋ ಬಾಜಿ ಮಾಡಿದ್ರಿ, ಇವ್ರು ಬಾಜಿ ಮಾಡಿದ್ರಿ ಇವ್ರು. ಜಂಪ್ ಮಾಡ್ಬೇಡ ಅಂತ ಹೇಳಿ ಇದು ಮಾಡಕತ್ತಾಗ ಇದು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಬಂದೀನಿ. ಒಳ್ಳೆ ಡ್ರೆಸ್ ಹಾಕೊಳಕ್ ಕೊಡಲ್ಲ ಇದು. ನೋಡ್ರಿ ಹೆಂಗೆ ಮಾಡ್ತಾಳೆ ಈಕೆ ಹೋಗ್ಬೇಕಂತ ಪಾರ್ಕಿಗೆ. ಹೋಗ್ತೀಯ ಪಾರ್ಕಿಗೆ? ಆಯ್ತಾಳೆ. ನಾವು ನಾಳೆ ಪಿಕ್ಚರ್ ಹೋಗಿ ರಿವ್ಯೂ ಕೊಡ್ತೀವಿ. ಇದೆಲ್ಲ ಅವನ್ನ ನೋಡ್ತಿದ್ವಿ. ನನಗೆ ಇಷ್ಟವಾದ ಪಿಕ್ಚರ್ ನಾವು ಹೋಗ್ತಿದ್ವಿ. ನಂಗೆ ಗೊತ್ತಷ್ಟು, ನಾನು ಬುಕ್ ಮಾಡೇನಿ. ಗುಜ್ಜುಗಲರ ಬೈಲೆ ಅಪ್ಪ ಇಲ್ಲಿ ನೋಡಿಲೆ ಗುಜ್ಜುಗಲರ
ಬಾ ಈಗ ಕೊಡ್ತೀನಿ ಬಾ ಕ್ವಿಕ್ ಗೊಂಬೆಲಿ ಸ್ಲೋ ಬೀಳ್ತೀನಿ ನೋಡಿ ಇನ್ನು ನಡಿ ನೋ ನಡಿ ಗುಜ್ಜು ಗರ್ಲ್ ಆಗ್ಬೇಕು ಗುಜ್ಜು ಗರ್ಲ್ ಯಾರು ಶಾನು ಬಾಬು ಯಾಡು ಚಂದ್ರ ಕಾಣಲ್ಲ ಅಂತ ಮೇಲ್ಕೊಂತ ಅಷ್ಟೇ ಚಂದ್ರ ನಮ್ಮ ಕಲ್ಪನೆ ಒಳಗೆ ಮಾಡ್ತಿದ್ದೆ ಅಷ್ಟೇ ನಾವು ಪಿಕ್ಚರ್ ಬಿಡಕ್ ಬರ್ತಾ ಅಂತ ಕತ್ಕೊಂಡ್ ಕೂತಾಳೆ ನಾ ಹೋಗ್ತಿದ್ದೀನಂತೆ ಗೊತ್ತಾಗಿ ಸರೆಲ್ಲ ತಿಂದಾಗ ಮೇಲೆ ಹೋಗ್ತಾಳೆ ಮುಖ ಹಿಂಗಿಟ್ಕೊಂಡು ಬೆಡ್ ಕೆಳಗೆಲ್ಲ ಕಾಡ್ಗೆ ಅಳಿಸ್ಕೊಂಡು ಹೆಂಗೆ ಮಾಡೋಣ ಬರುವಾಗ ನಿಮ್ಮಮ್ಮ ಬರ್ತಾಳೆ ಇವಾಗ ನಿನ್ನ ಯಾರು ಹಿಡಿತಿದ್ರಿಲ್ಲ ಅಂದ್ರೆ ಇಲ್ಲಾಂದ್ರೆ ಯಾರು ಹಿಡಿತಾರೆ ಮಾಡ್ಬಾರ್ದಂಗೆ ಗುಡ್ಗೆಲ್ಲ ಬಚ್ಚಬೇಕಂತ ಆಮೇಲೆ ರೂಮ್ಗಳು ಕೊಡ್ತಾರೆ ಮಮ್ಮ ಹಾಕ್ತಾರೆ ಎಲ್ಲ ಹಾಕೋದಿಲ್ಲ ನೀರಂಗೆ ಮಾಡ್ತಾರೆ ಹಂಗೆ ಹುಷಾರಾಗ್ತಾರೆ ಹುಷಾರಾಗ್ತಾರೆ ನಾನು ಕುಮಾರ ಮಾಸ್ಟರ್ ಯಾಕೆ ಹೋಗ್ತಿದ್ದೆ ಪಿಕ್ಚರ್ ನಮಗೂ ಗೊತ್ತಿಲ್ಲ ನನಗೆ ಇಷ್ಟ ಅಂತ ಹೋಗ್ತಿದ್ದೆ ನನ್ನ ಫೇವ್ರೆಟ್ ಪಿಕ್ಚರ್ ರಿವ್ಯೂ ಆಮೇಲೆ ಹೇಳ್ತೀನಿ ನಾನು ಏನೇನಂತ ದುರಂದರ್ಗೆ ಹೋಗ್ಲೇಬೇಕು ಹೊಸ ವರ್ಷದ ಅಂತ ಹೋಗ್ತಿದ್ದೆ ನಾನು ಮೂವಿ ಇನ್ನೂ ಸ್ಟಾರ್ಟ್ ಆಗೋಲ್ದು ಏನು ಮಾಡೋಣ ಆಗಲಿ ಈಗ ಆಗ್ಬಾರ್ದು ದುರಂದರ್ ಪಿಕ್ಚರ್ ನೋಡ್ಕೊಂಡು ನೋಡೇ ಬಂದ್ಬಿಟ್ರೆ ಥಿಯೇಟರ್ದಾಗ ಪಿಕ್ಚರ್ ಯಾಕೆ ಮುಗಿದ್ ಸಡನ್ ಆಗಿ ಗೊತ್ತಾಗ್ಲಿಲ್ಲ ಮುಗ್ದಿದ್ದಂತ ಇವ್ರಂತ ಎಲ್ಲಾರು ಅದ ಅಂದಾರ ನಾವ್ ಇನ್ನ ನೋಡ್ತಿದ್ವಿ ಡೈರೆಕ್ಟ್ ಅಂದಾರ ನಾವ್ 2ನೇ ಪಾರ್ಟ್ ಇನ್ನೇನು ಮಾರ್ಚಿಗೆ ತಂದಿವಲ್ರಿ ಇನ್ನೇನು ಪೂರ್ತಿ ಹಂಗೆ ತೋರಿಸ್ಲಿ ಒಂದೇದ್ರಾಗ ಅಂತ ರಿಯಲ್ ಆಗಿ ಸ್ಟೋರಿ ಇರೋದ್ರಾಗ ಜಾಸ್ತಿ ನಾವು ಕಮೆಂಟ್ ಹೇಳಕ್ಕೂ ಆಗಲ್ಲ ಆಮೇಲೆ ಬಿಡಕ್ಕೂ ಆಗಲ್ಲ ಅಷ್ಟೊಂದು ಚೆನ್ನಾಗೂ ಮಾಡ್ಯಾರ ಕಮೆಂಟ್ ಹೇಳಿದ್ರು ಅದಕ್ಕೆ ನಾವು ಜಸ್ಟಿಸ್ ಮಾಡೋಕ್ಕಾಗಲ್ಲ ರಿಯಲ್ ಆಗಿ ಮಾಡ್ಯಾರ ಅಂದ್ಮೇಲೆ ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ಯಾರ ಇವಾಗ ನಾವು ಹೇಳಿಲ್ಲ ಅಂದ್ರೆ ತಪ್ಪಾಗ್ತದೆ ಅಷ್ಟೊಂದು ಅವ್ರಿಗೆ ಎಫರ್ಟ್ ಹಾಕಿ ಮಾಡ್ಯಾರ ಪಿಕ್ಚರ್ ಅಂತಂದ್ರೆ ಏನು ಹೇಳ್ಬೇಕು ಸ್ಪೀಚ್ ಲೆಸ್ ರಿವ್ಯೂ ಕೊಡಕ್ಕಂತೇಳಿ ಭಾಳ ಅನ್ಕೊಂಡಿದ್ದೆ ಈಗಾದ್ರೆ ಈ ಪಿಕ್ಚರ್ ರಿವ್ಯೂ ಕೊಡೋಕ್ಕಾಗಲ್ಲ ಅಷ್ಟು ಚೆನ್ನಾಗೆಲ್ಲ ಪ್ರತಿಯೊಬ್ಬರು ಇವ್ರಂದ್ರು ರಣವೀರ್ ಸಿಂಗ್ ನಾರ್ಮಲ್ ಆಕ್ಟಿಂಗ್ ಮಾಡ್ತಾನಂದ್ರೆ ಇದ್ರಾಗ ಹಿಂಗ್ ಮಾಡ್ಬಿಟ್ಟಾನ ಅಂತೇಳಿ ಹಂಗಿತ್ತು ಅದು ಅವ್ರದ್ದು ಆಕ್ಟಿಂಗ್ ಪ್ರತಿಯೊಂದು ರಿಯಲ್ ಆಗಿ ಒಬ್ಬರ ಮನುಷ್ಯ ಇಷ್ಟೊಂದು ಮಾಡ್ಯಾನ ಅಂತಂತ ಹೇಳಕ್ ನಮಗೂ ಅಸಾಧ್ಯ ಅದು ರಿಯಲ್ ಆಗಿ ಇಂಥ ಎಲ್ಲ ಜಗಲ್ನಾಗ ಹೊಡೆದಾಟ ಬಡ್ದಾಟ ಹೆಂಗ್ ಮಾಡಕ್ ಸಾಧ್ಯ ಅಷ್ಟೊಂದೆಲ್ಲ ಮಾಡ್ತಾಮಲ್ಲ ಈಗ ವಿಚಾರ ಮಾಡ್ದಂಗೆ ಮಾಡ್ಯಾರ ಅಂತಂದ್ರೆ ಅವ್ರು ರೋಲ್ ಮಾಡಿದ್ದವ್ರಿಗಿಂತ ರಿಯಲ್ ಲೈಫ್ ಹೀರೋಗೆ ನಾವು ಏನ್ ಹೇಳಕ್ಕಾಗಲ್ಲ ಇಂಥ ಸ್ಟೋರಿ ಆಗ್ಯಾವ ರಿಯಲ್ ಆಗಿ ಆಗ್ಯಾವ ನಮ್ಗೇನೋ ಗೊತ್ತಿರಂಗಿಲ್ಲ ನಾವೇನೋ ವಿಚಾರ ನಾವಿರ್ತೀವಿ ಬೇರೆ ಕಡೆ ಏನೋ ಒಂದು ಆಗ್ತಿರ್ತತ್ತು ರಿಯಲ್ ಆಗಿ ಐತಿ ಪಿಕ್ಚರ್ ಮಾತ್ರ ಮಕ್ಕ ಕೊಡ್ದಂಗೆ ಪಿಕ್ಚರ್ ನೋಡಿ ಬಂದ್ವಿ ಇಷ್ಟೇ ಮಾಡ್ಬೇಕು ನಾವು ಹ್ಯಾಡ್ಸ್ ಆಫ್ ಅನ್ನೋದು ಬಿಟ್ಟು ಏನು ಮಾಡೋಕ್ಕಾಗಲ್ಲ ಪಾರ್ಟ್ 2 ಅವ್ರು ಬರ್ತಾರಂತ ಈಗ ಹೇಳ್ತಿದಾರ ಅವ್ರು ನಾವು ಇಂಥ ಪಿಕ್ಚರ್ ನೋಡೋಕೆ ಇಷ್ಟ ಬಿಟ್ಟು ಹೋದ್ರೆ ಯಾಕೆ ನೀವು ಅಂತ ಅದಕ್ಕೆ ಅಂತ ಪಿಕ್ಚರ್ ಹೆಂಗ್ ಮಾಡಿದ್ರೆ ನಮ್ಗೆ ಇವಾಗವರೆಗೂ ಗೊತ್ತಾಗಲ್ದು ರಿಯಲ್ ಆಗಿ ಅದಕ್ಕೆ ಹಿಂಗೆಲ್ಲ ಆಗ್ತೈತೆ ಅನ್ನೋದು ಬಟ್ ರಣವೀರ್ ಸಿಂಗ್ ಆಸ್ ಆ್ಯಕ್ಟರ್ ಬೆಸ್ಟ್ ಮಾಡೋರು ಅದು ಮಾತ್ರ ನಾ ಹೇಳ್ಬೇಕು ಇವಾಗವರೆಗೂ ನಾ ಯಾವಾಗೂ ಹೇಳಿದ್ದಿಲ್ಲ ಬಟ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ನಮ್ಮ ಕಿಚ್ಚ ಸುದೀಪ್ ಬಾಲಿವುಡಿಗೆ ಹೋಗ್ಲಿ ಅವರು ಈ ಆ್ಯಕ್ಟಿಂಗ್ ಬೀಟ್ ಮಾಡೋಕೆ ಆಗ್ತೈತಂತ ನನ್ನ ಮನಸ್ಸು ಹೇಳ್ತೈತೆ ನೆಕ್ಸ್ಟ್ ಅವ್ರಿಗೆ ಇಂಥ ರೋಲ್ ಸಿಗಬೇಕು ಅವ್ರ ದೊಡ್ಡ ಪಿಕ್ಚರ್ ಕಿಚ್ಚ ಇದರಲ್ಲಿ ಪೇಜ್ ನಾವೀಗ ಅದನ್ನೇ ಆಗ್ತೇವೆ ಟ್ಯಾಗ್ ಮಾಡಿ ಕಿಚನ್ ಫ್ಯಾನ್ಸ್ ಬರೀರಿ ನೀವು ನಂದು ಇಲ್ಲಿಂದಾನೇ ಹೇಳ್ತಿದ್ದೇನೆ ಮನೆದಾಳದ ಮಾತು ಅವ್ರಿಗೂ ರಣವೀರ್ ಸಿಂಗ್ ಅಂತ ಇನ್ನು ಅಕ್ಷಯ್ ಖಾನ್ ಯಾವುದೋ ಒಂದು ನಿಮ್ಗೆ ಬೆಸ್ಟ್ ರೋಲ್ ಸಿಗಬೇಕು ಅವ್ರು ಹೋಗ್ಬೇಕು ಅವ್ರದ್ದು 1000 ಕೋಟಿ ಕ್ಲಬ್ ಸೇರ್ಬೇಕು ಹೆಸರು ನಾವು ಪ್ರೌಡಾಗಿ ಹೇಳ್ತೀವಿ ಇವಾಗ ನಾವು ಕಿಚ್ಚನ ಫ್ಯಾನ್ ಆ್ಯಕ್ಟಿಂಗಿಗೆ ಫ್ಯಾನ್ ಆದ್ವಿ ಇವಾಗ ರಣವೀರ್ ಸಿಂಗ್ ನೋಡಿನ ಪಿಕ್ಚರ್ ಎಲ್ಲ ನಾನು ಹಂಗೇನಿಲ್ಲ ಬಟ್ ನಾವು ಕಿಚ್ಚನ ಫ್ಯಾನ್ಸ್ ಆಗಿ ನಮಗೆ ಅವ್ರಿಗೆ ಈ ರೋಲ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಅವರಿಗೂ ಒಳ್ಳೆ ರೋಲ್ ಸಿಗಬೇಕು 1000 crores ಸೇರ್ಬೇಕು ಅವ್ರದ್ದು ಪಿಕ್ಚರ್ ಎಸ್ ಸಿ ಯು ಸೂನ್ ಗೈಸ್ ಪಾರ್ಕ್ನಾಗ ಆಡಿದ ವಿಡಿಯೋ ಹಾಕ್ತೀವಿ ಇನ್ನೂ ಏನಾದರೂ ಮಾಡಿದ್ದು ಹಾಕ್ತೀವಿ ವ್ಲಾಗ್ ನೋಡ್ತಿದ್ದೆ ಆಗಬೇಕು ನೀನು ಹೋಗ್ಚೆ ಪಾರ್ಕಿಗೆ ಹೋಗ್ಚೆ ಪಾರ್ಕ್ ರಿಂಕಲ್ ಇಟ್ಕೊಂಡಿರೋ ಪಾಪು
പാർക്കി വെച്ച് ഓക്കെ നോ ಭಾಳ ದಿನ ಆದ್ಮೇಲೆ ಆಮ್ಲೆಟ್ ಯಾಕೆ ಮಾಡೀವಿ ಅಂದ್ರೆ ಈ ಶೇಪ್ ಇರಬಾರ್ದಂತ. ಇಂಥ ಶೇಪ್ನ ಯಾವಾಗ ಆಮ್ಲೆಟ್ ಮಾಡಿಲ್ಲ, ಅದನ್ನ ಹಿಂಗೆ ತೆಗಿಬೇಕು, ಅದನ್ನ ನೀಟಾಗಿ ಅದಿರೋದು. ಇದು ಸ್ಮೈಲಿ ತರ ಕಾಣಿಸ್ತಾ ಇತ್ತು. ಈ ನಾಯ್ಕೊಡೋ ಅವಳಿಗೆ ನಮಗ್ ತಲೆನೋವು ಬಂತು. ಎಲ್ಲ ಪಿಕ್ಚರ್ ನೋಡಿ ಬಂದಾದ ಕೂಡಲೇ ಇದಕ್ಕೆ ಏನ್ ತರಸಾಕ್ ಗೊತ್ತಾಗ್ಲಿಲ್ಲ. ಇದು ಹೊಡ್ಯಕ್ಕೂ ಯೂಸ್ ಆಗ್ತದೆ. ಹೋಗು. तेरी मोहब्बत में जलना भी है और तुझसे बच के ही चलना भी है, कुछ रंग अपना बदलना भी है, मैंने ढलना तेरे रंग में है सदा, तू चांद है एक धड़कता हुआ, चोरी से मुझको ही तकता हुआ, सीने से लग के चमकता हुआ, मेरी जन्नत का रास्ता तू ही तू हुआ, तू अगर मेरी सारी राहें तेरी, तू अगर मेरी मैं हूँ तेरा, बेताब सा मोहब्बत का तो इनकलाब है, मेरा जहां मेरी बाहों में ख्वाब ख्वाब है, गहरा हुआ गहरा हुआ रंग आशिकी, गहरा हुआ गहरा हुआ गहरा हुआ दरिया दुआ, गहरा हुआ तेरा हुआ, तू अगर मेरी सारी राह तेरी, तू अगर मेरी मैं हूँ तेरा. ಹೊರಗೆ ಬಿಟ್ಟು ಹೋದ್ರೆ ಯಾರಾದ್ರು ಅಂತಂದ್ರೆ ಕೊಡ ಹಾವಳಿ ನೋಡ್ರಿ, ಹಿಂಗೆ ಇಲ್ಲಿ ಹಿಂಗೆ ಚೆಲ್ಲೋದು, ಹಿಂಗೆ ಅಲ್ಲಿ ಶೋ ಮಾಡೋದು, ಏನ ಕೇಳಿದ್ರೆ ನಮಗೆ ಜ್ವರ ಗರ್ಸೋದು, ಹಿಂಗೆ ಮಕ್ಕಳದು ಏನು ಗೊತ್ತಿಲ್ಲ ನಂಗೆ. ಸುಂದರಿ ಯಾರ ಕಡೆಗೆ ಹಚ್ಕೊಂಡ್ಬಿಟ್ರೆ ಆಯ್ತಾ ಕಣ್ಣಿಗೆ ಕ್ಯೂಟಾಗಿ. ಕ್ಯೂಟ್ ಯಾಡ ನೀನಾ ಕ್ಯೂಟ್ ಆಯ್ತಾ. ವ್ಲಾಗ್ ಏನ್ ಮಾಡ್ಬೇಕು ನೀನು. ಗುಜ್ಜು ಗರ್ಲ್ ಯಾರ ರಿಮೋಟ್ ಬೇಕಂತ. ರಿಮೋಟ್ ಏನು ಬಿಡಲ್ಲ, ಹಂಗೆ ಹಾವಳಿ ಕೊಡ್ತಾಳ. ನೋಡ್ತಾರ ವಿಡಿಯೋ ಬಂದ್ ಬಡಿತಾಳ ನೀನು ಬಡಿಸ್ಕೊಂಬಂತೆ. पलके झपकता है आसमां, लाखों फरिश्तों की है तुझे, वो पूछते हैं रहती कहाँ, मेरे बाहों में रहती उनको बता. पलके झपकता है आसमां, वो पूछते हैं रहती कहाँ, मेरी बाहों में रहती उनको बता. तू अगर मेरी सारी राह तेरी, तू अगर मेरी मैं हूँ तेरा, बेताब सा मोहब्बत का तू इनकलाब है, मेरा जहां मेरी बाहों में ख्वाब ख्वाब है, गहरा हुआ रंग आशिकी, गहरा हुआ. ನಮಗಿಷ್ಟ ಯಾವತ್ತಿದ್ರು. ಇನ್ನೇನು ವ್ಲಾಗ್ ಎಂಡ್ ಮಾಡ್ತಿದ್ದೀವಿ ನಾವು ಸದ್ಯದ್ರಾಗ. ಇವ್ರು ಯಾವ್ದಾರ ಮಾತು ಕೇಳ್ತಾರಂತ ಹೇಳ್ಬಿಟ್ಟು ಅವ್ರ ಕಡೆ ಇಳಿಸ್ಬಿಡ್ತೇವೆ ನಾವು ಇಬ್ಬರು ಹಂಗೆ. ಅಪ್ಪ ಗಾಳಿಯೋ ಗಾಳಿಯೋದು ಒಂದು ಹಾಡಿತ್ತು ದೇವಗಳ ಸಲುವಾಗಿ ಅಂತ ಹಾಡು ಆಡ್ಬೇಕು. ಈಗ ನಾವೇ ಇದ್ದೇವ. ಈಗ
ಗಾಳಿಯೋ ಗಾಳಿಯೋ ಆಹಾ ಎಂತ ಗಾಳಿ ಅಂತೇಳಿ ಬಂದೆ ನಾವು ವಿಡಿಯೋ ಎಂಡ್ ಮಾಡಕ್ಕಂತ ಬಂದೇವಿ. ಏನೇನ್ ಮಾಡ್ತೀವಿ ಗೊತ್ತಿಲ್ಲ ಇವಾಗ ಮಾಡ್ತಿದ್ದೇವೆ. ಹಿಂಗ್ ಬಿಟ್ರೆ ನಡೀತದ ಹುಷಾರಿರೋ ನಾಯಿ ನೋಡಲ್ಲಿ ನೋಡ್ ಅವ್ರ ಸರ್ ನೋಡ ಜಾರ್ಸ್ ಅಂತಾರೆ. ಇದು ನಡೀತತ್ ಇದು. ನೀನ್ ಜಾರ್ಸಕ್ಕಂತಂದೇವಪ್ಪ ನೀನ್ ನಡೀತೀಯಕ್ಕ ಕೂತ್ ಬಿಡ್ತು ಬ್ಯಾಡ ಅಂತ ಅದಕ್ಕೆ ನೋಡಷ್ಟು ಹುಷಾರೈತೆ. ಕಟ್ಟಿಗೆ ಕೆಳಗಿಡಿ ಯಾರು ತಗೊಂಡೋಗ್ತಾರ ಅದನ್ನ ಜಾರು ಅಲ್ಲಿ ನೋಡೋದು ಮ್ಯಾಲಿಂದ ಬಿಟ್ರು. ಈಗ ದೊಡ್ಡದಾಗೈತೆ ಹುಷಾರೈತದು ಅಷ್ಟೇ ಜಾರದು ಬ್ಯಾಡ ಅಂತ ಅದಕ್ಕೆ ನೋಡ ಇನ್ನ ಇಲ್ಲಿ ಮ್ಯಾಲೆ ಹತ್ತೈತೆ ಅಂತಡಿ. ಇಷ್ಟ ಹತ್ತಿರದಾಗ ಎಂತ ಹೇಳ್ತಾನೆ ಸ್ಲೈಡ್ ಮಾಡಿದ್ದಕ್ಕೆ ಬಿಗ್ ಬಾಸ್ ನಾವು ನಾಳೆ ಒಬ್ಬರೇ ಬರ್ತೀವಿ ಇದನ್ನ ತಗೊಂಡ್ ಬರಲ್ಲ ನಮ್ಮ ಜೊತೆ ಮನೆಗೆ ಕೊಡ್ಲಿಕ್ಕೆ. ಇದೇ ಸ್ಲೋ ಮೋಷನ್ ಸ್ಲೈಡ್ ಐತನ್ ಸಣ್ಣ ಹುಡುಗರು ಆದ್ರೆ ಫಾಸ್ಟ್ ಬರ್ತಾರ. ನಾ ಇಲ್ಲಿ ಫಿಟ್ ಆಗತ್ತನ್ ಸ್ಲೈಡ್ದಾಗ ಹೆಂಗ್ ಫಾಸ್ಟ್ ಬರ್ತೀನಿ. ಬರ್ತಾ ಫಿಟ್ ಮಾಡೇನಿ ಈಗ ಮಾಡ್ತೀವಿ ನೋಡ್ರಿ.